ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನಪ್ಪ ಬ್ಲಾಗ್ ಮಾಡ್ತಿರೋದು ಅಂತಂದ್ರೆ, ಬ್ಲಾಗ್ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಊರಿಗೆ ಹೋದಾಗ ತಗೊಂಡು ಇಟ್ಕೊಂಡಿದ್ದೀನಿ. ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕ್ತೀನಿ. ನಾನು ಇವಾಗ 3 days ಊರಲ್ಲಿದ್ದೋ, ಅವಾಗ ಮಂಡ್ಯಕ್ಕೆ ಬಂದಿದ್ದು. 2 days ಮಂಡ್ಯಕ್ಕೆ ಬಂದಿದ್ದೋ, ಅದ್ರದ್ದು ಬ್ಲಾಗ್ ಹಾಕ್ತೀನಿ, ಒಂದ್ಸಲ ನೋಡಿ. ಮತ್ತೆ ಬ್ಲಾಗ್ ನೋಡ್ತಿರೋರು ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಬ್ಲಾಗ್ನ ನಾನು ಕಂಟಿನ್ಯೂಸ್ ಕ್ಲಿಪ್ಪಿಂಗ್ಸ್ ಹಾಕಿ ಕಂಟಿನ್ಯೂ ಮಾಡ್ತೀನಿ ಅಷ್ಟೇನೆ. ಅದು ಊರಿಗೆ ಹೋಗಿದ್ವಲ್ಲ, ಅದು ಬ್ಲಾಗ್ ಅಷ್ಟೇನೆ. ಮಂಡ್ಯಕ್ಕೆ ಬಂದಿದ್ದಾಗ ಕ್ಲಿಪ್ಪಿಂಗ್ಸ್ ಅಷ್ಟೇನೆ ಹಾಕಿರೋದು. ಈಗ ನಾನು ವಾಪಸ್ ಬೆಂಗಳೂರಿಗೆ ಬಂದಿದ್ದೀನಿ, ಅಷ್ಟೇನೆ ಬ್ಲಾಗ್ ಇರೋದು ಅದು. ಅದನ್ನ ನೋಡ್ಕೊಂಡು ಬನ್ನಿ. ನಾನು ಮತ್ತೆ ಸಿಗ್ತೀನಿ, ಬ್ಲಾಗ್ನ ಎಂಡ್ ಮಾಡಕ್ ಬರ್ತೀನಿ, ಅವಾಗ ಸಿಗ್ತೀನಿ ನಾನು. ಇವಾಗ ನಾನು ಬ್ಲಾಗ್ನ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನಾವು ಇವಾಗ ವಿಶಾಲ್ ಮಾರ್ಟ್ಗೆ ಹೋಗಿದ್ದು. ವಿಶಾಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಶಾಪ್ ಮಾಡೋದ ಅಂತ ಹೋಗಿದ್ದು. ಬಟ್ ಅಲ್ಲಿ ಏನು ಇಷ್ಟನೇ ಆಗಲಿಲ್ಲ. ಆಮೇಲೆ ಅಷ್ಟು ಇಷ್ಟ ಆಗಲಿಲ್ವಲ್ಲ, ಹಂಗೆ ಸುಮ್ಮನೆ ನೋಡ್ತಾ ಇದ್ದೋ. ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಏನು ಅಂತ ನೋಡ್ತಾ ಇದ್ದೋ. ನೋಡ್ತಾ ಅಷ್ಟೇನು ನನಗೇನು ಇಷ್ಟ ಆಗಲಿಲ್ಲ. ಹಾಗಾಗಿ ಹಂಗೆ ಸುಮ್ಮನೆ ಸ್ವಲ್ಪ ನೋಡಿಕೊಂಡು ಒಡ್ಡಾಡಿ ಮೇಲೆ ಹೋದೋ. ಮೇಲೆ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೋದೋ. ಮಾಮೂಲಿಯಲ್ಲಿ ಹುಡುಗರಿಗೆ ಬಟ್ಟೆಗಳಿರ್ತದೆ. ಇಲ್ಲಿ ಸೈಡಲ್ಲೆಲ್ಲ ತಿಂಡಿ ಇಟ್ಟಿರ್ತಾರೆ, ಬಿಸ್ಕೆಟ್ಗಳೆಲ್ಲನೂ ಇಟ್ಟಿರ್ತಾರೆ. ಇಲ್ಲಿಗೆ ಹೋದ್ವಾ, ಇಲ್ಲಿ ಏನು ಪರ್ಚೇಸ್ ಮಾಡಿಲ್ಲ. ಆ್ಯಕ್ಚುಲಿ ವಿಶಾಲ್ ಮಾರ್ಟ್ಗೆ ಹೋಗಿದ್ವಲ್ಲ, ಏನು ಪರ್ಚೇಸೇ ಮಾಡಲಿಲ್ಲ. ಪರ್ಚೇಸ್ ಮಾಡಿದ ಬೆಲ್ಟ್ ಒಂದೇನೆ. ಆಮೇಲೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನೋಡ್ದೋ, ಯಾವುದು ವರ್ತ್ ಅನಿಸ್ಲಿಲ್ಲ. ಹಾಗಾಗಿ ಏನು ತಗೊಳ್ಳಿಲ್ಲ. ಆಮೇಲೆ ಸ್ಲಿಪ್ಪರ್ ನೋಡ್ದೋ, ಸ್ಲಿಪ್ಪರು ಅಷ್ಟೇ. ಇದಂತೂ ಎಷ್ಟಿರುತ್ತೆ ಗೊತ್ತಾ, ಇದು ಪ್ರೈಸು ತುಂಬ ಹೈಯಲ್ಲಿತ್ತು ಪ್ರೈಸು. ಅದಕ್ಕೋಸ್ಕರ ಮಡಗ್ಬಿಟ್ಟು ಹಾಗೆ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ, ಊರಿಗೆ ಹೋಗೋದಾ ಅಂತ. ಬಸ್ಗೆ ಬಂದು ಈಗ ನಾನು ಇನ್ನೊಂದು ಬ್ಲಾಗ್, ಅದೇ ಕ್ಲಿಪ್ಪಿಂಗ್ಸ್ ಅಂದರೆ ಇನ್ನೊಂದು ದಿನದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನಾವು ಪಿಜ್ಜಾ ಹಂಟ್ಗೆ ಹೋಗಿದ್ದೋ. ಪಿಜ್ಜಾ ಹಂಟಲ್ಲಿ ಪಿಜ್ಜಾ ತಿನ್ನೋದ ಅಂತ ಹೋಗಿದ್ವಾ. ಆಗ ಫಸ್ಟ್ ಪಿಜ್ಜಾ ಕೊಡಲಿಲ್ಲ, ಫಸ್ಟು ಪೆಪ್ಸಿ ಕೊಟ್ಟರು. ಪೆಪ್ಸಿ ಕುಡಿದೆ. ಪೆಪ್ಸಿ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪ್ಲೇಟ್ ಮತ್ತು ಟಿಶ್ಯೂ ತಂದು ಕೊಟ್ಟರು. ಆ ಟಿಶ್ಯೂ ಎತ್ಕೊಂಡು ಪ್ಲೇಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ, ಒರೆಸ್ತಾ ಇದ್ದೀನಿ. ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಪಿಜ್ಜಾ ಬರುತ್ತೆ, ಪಿಜ್ಜಾ ತಿನ್ನಬೇಕು ಅಂತ. ಮತ್ತೆ ಯಾರು ಲೈವ್ ಅನ್ನೋದೇ ಬರ್ತಿದೆ, ಲೈವ್ ಮಾಡಿ ಮಾಡಿ ಲೈವೇ ಬೈಕ್ ಬರ್ತಿದೆ. ಯಾರು ಬ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಹೆಂಗಿತ್ತು ಬ್ಲಾಗು ಅಂತ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಈ ಬ್ಲಾಗು. ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಪಾಸ್ಬುಕ್ ಇಲ್ಲಿದೆ, ಆಮೇಲೆ ಮರ್ತ್ಕೊಂಡು ಹೋದ್ರೆ ಅಂತ. ಅದಕ್ಕೆ ಪಾಸ್ಬುಕ್ ಕಲ್ಲಿಟ್ಟಿದ್ಯಾ ಕೊಡು ನನಗೆ ಅಂತಂತು. ಆಯಿತು, ಕೊಟ್ಟಾದ್ಮೇಲೆ ಕ್ಯಾಪ್ಸಿಕಮ್ ಆನಿಯನ್ ಪಿಜ್ಜಾ ಮತ್ತು ಕಾರ್ನ್ ಪಿಜ್ಜಾ ಆರ್ಡರ್ ಮಾಡಿದ್ದೋ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ. ಆಮೇಲೆ ತಿಂತಾ ಇದ್ದೋ ಪಿಜ್ಜಾನ. ತುಂಬ ಚೆನ್ನಾಗಿತ್ತು. ನಮ್ಮ ಮಂಡ್ಯದಲ್ಲಿ ಯಾರ್ಯಾರು ಪಿಜ್ಜಾ ತಿಂತೀರಾ ಅವರು ಕಮೆಂಟ್ ಮಾಡಿ ಬೇಗ ಬೇಗ. ನೋಡಿ ಎಷ್ಟು ಬಿಸಿ ಇದೆ, ತುಂಬ ಬಿಸಿ ಇದೆ. ಮತ್ತು ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಿದ್ದೀನಿ ಅಂತ ಇರಿಟೇಷನ್ ಮಾಡ್ಕೊಳ್ಬೇಡಿ. ಅಂದರೆ ಹೇಳ್ಬೇಕಲ್ವಾ, ಹೇಳ್ತಾ ಇದ್ದೀನಿ. ನಾನಿವಾಗ ಅದಕ್ಕೆ ಕೆಚಪ್ ಹಾಕೊಳ್ತಾ ಇದ್ದೀನಿ. ಕೆಚಪ್ ಹಾಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಹಾಗೇನೆ ಇವಾಗ ತಿಂತಿದ್ದೀನಿ ನಾನು ಅದನ್ನು. ಅಂದರೆ ಬ್ಲಾಗು ಮಾತಾಡ್ತಾ ಅಲ್ಲೇ ಇದು ಮಾಡಿದ್ರೆ ಏನು ಮಾತಾಡೋದು ಅಂತ ಗೊತ್ತಾಗುತ್ತೆ. ಈ ಥರ ವಾಯ್ಸ್ ಓವರ್ ಕೊಟ್ಟಾಗ ಏನು ಮಾತಾಡೋದು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಮತ್ತು ಈಗ ಪಿಜ್ಜಾ ತಿಂತಿದ್ದೀನಿ, ಟೇಸ್ಟ್ ಮಾಡ್ತಿದ್ದೀನಿ. ಹಾಗೆ ಪೆಪ್ಸಿ ಕೂಡ ಮಧ್ಯದಲ್ಲಿ ಕೊಟ್ಕೊಂಡು, ಆಮೇಲೆ ಕಾರ್ನ್ ಪಿಜ್ಜಾನು ಟೇಸ್ಟ್ ಮಾಡಿದೆ. ಆಮೇಲೆ ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ತಾರಲ್ಲ, ಅದನ್ನೆಲ್ಲ ಮರ್ತೇ ಹೋಗಿದ್ದು. ತಿರ್ಗಾ ಅದನ್ನೆಲ್ಲ ಹಾಕೊಂಡು ತಿಂತಾ ಇದ್ದೀನಿ ಇವಾಗ. ಮತ್ತು ಕಾರ್ನ್ ಪಿಜ್ಜಾನು ಚೆನ್ನಾಗಿತ್ತು, ಕ್ಯಾಪ್ಸಿಕಮ್ಮು ಚೆನ್ನಾಗಿತ್ತು. ನಂಗೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ದು ಹೆವಿ ಇಷ್ಟ ಪಿಜ್ಜಾ ನನಗೆ. ಹಾಗಾಗಿ ನಾನು ಯಾವಾಗಲೂ ಅದನ್ನೇ ತಿನ್ನೋದು. ಕಾರ್ನ್ ಒಂದು ತಿಂತೀನಿ ಅಷ್ಟೇ. ಆಮೇಲೆ ಪಿಜ್ಜಾ ತಿಂದಾದ್ಮೇಲೆ ಇನ್ನೇನು ಲ್ಯಾಪ್ಟಾಪ್ ತಗೊಳಕ್ಕೆ ಬಂದಿರೋ ನನ್ನ ಸಿಸ್ಟರ್ಗೆ. ಬಟ್ ಲ್ಯಾಪ್ಟಾಪ್ ತಗೊಳ್ಳಿಲ್ಲ. ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋದಾದ್ಮೇಲೆ ಇದು ನೆಕ್ಸ್ಟ್ ಡೇ ನಾವು ತಿರ್ಗಾ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಾ. ಬಸ್ ಸ್ಟ್ಯಾಂಡಿಗೆ ಬಂದಿದ್ರೆ ಅಲ್ಲಿ ಬಸ್ಸೇ ಬರಲಿಲ್ಲ, ನಾನ್ ಸ್ಟಾಪೇ ಬರಲಿಲ್ಲ. ಎಲ್ಲ ಮಾಮೂಲಿ ಚನ್ನಪಟ್ಟಣ, ಮದ್ದೂರು ಆ ಥರ ಸ್ಟಾಪ್ ಕೊಡ್ತಿತ್ತು. ಆವಾಗ ಏನು ಮಾಡ್ದೋ ಅಂತಂದರೆ, ಹಂಗೆ ನಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹೋಗೋದ ಅಂದ್ಬಿಟ್ಟು
ಹೋಗ್ತಾ ಇದೀವಿ ಟ್ರೈನಿಗೆ. ಟ್ರೈನ್ಗೆ ವೆಯ್ಟ್ ಮಾಡ್ತಾ ಕೂತಿದ್ದು. ಈಗ ಟ್ರೈನ್ ಬಂದಾದ್ಮೇಲೆ ನಾವು ಹೊತ್ಕೊಂಡು ಹೋಗ್ತೀವಿ. ಇವಾಗ ಆಗ್ಲೂ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಕೊಂಡೆ. ಆ ಹಾಗಾಗಿ ಆ ಬ್ಲಾಗ್ ಮಾಡೋದೇ ಮರ್ತೋಗುತ್ತೆ ಕ್ಲಿಪ್ಪಿಂಗ್ಸ್ ತಗೊಳ್ಳೋದು. ಆಮೇಲೆ ನೋಡಿ ಟ್ರೈನಲ್ಲಿ ಕುತ್ಕೊಂಡು ಹಾಗೆ ಒಂದ್ ಸ್ವಲ್ಪ ಪೋಸ್ ಕೊಟ್ಟೆ. ಆ ಹೇಗಿದೆ ಅಂತ ಹೇಳಿ ಬ್ಲಾಗ್. ಆಮೇಲೆ ಮನೆಗೆ ಬಂದ್ವಾ, ಮಳೆ ಬರ್ತಾ ಇತ್ತು. ಇವಾಗ ಇವತ್ತೇ ನಾನು ಎಡಿಟ್ ಮಾಡ್ತಾ ಇರೋದು ಈ ಬ್ಲಾಗ್ನ. ಈ ಬ್ಲಾಗ್ ನಾಳೆ 11ನೇ ತಾರೀಕು ಹಾಕ್ತೀನಿ. ಈ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ 3 o'clockಗೆ. ನಾನು 3 o'clockಗೆ ಅಪ್ಲೋಡ್ ಮಾಡ್ತೀನಿ, 12:30ಗೆ ಅಪ್ಲೋಡ್ ಮಾಡ್ತೀನಿ. ಒಂದ್ಸಲ ಚೆಕ್ಔಟ್ ಮಾಡಿ. ಮನೆಗೆ ಬಂದು ಮಳೆ ಬರ್ತಿತ್ತು ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಬ್ಲಾಗ್ ನೋಡಿದ್ದೀರಾ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡದಂತೆ ನೋಡಬೇಡಿ. ಬ್ಲಾಗ್ ತುಂಬಾ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಷ್ಟೇ ಗೈಸ್, ಮತ್ತೆ ಇನ್ನೇನಿಲ್ಲ. ಇದು ಬ್ಲಾಗು ಏನ್ ಜಸ್ಟ್ 7 minutes ಆರ್ 6 minutes ಆರ್ 8 minutes ಇರ್ತದೆ ಅಷ್ಟೇನೆ ಇದು ಬ್ಲಾಗು. ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಮತ್ತೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.